ಬಟ್ ನಮ್ಮಲ್ಲಿ ಹೈಕಮಾಂಡ್ ಅನ್ನೋದು ಕಲ್ಚರ್ ಇದೆ. ಹೈಕಮಾಂಡ್ ಅವ್ರು ಏನು ಆಜ್ಞೆ ಕೊಡ್ತಾರೆ ಅದನ್ನು ಶಿರಸಾವಹಿಸಿ ಪಾಲಿಸ್ತೀವಿ. ಸೊ ಹಾಗಾಗಿ ಅವರು ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿರ್ಬೋದು, ನಾನು ಅವ್ರ ಹೇಳಿಕೆ ಗಮನಿಸಿಲ್ಲ. ಎಲ್ಲರೂ ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿರೋಂಥದ್ರಲ್ಲಿ ನಮ್ಗೆ ಕನ್ಫ್ಯೂಷನ್ ಇಲ್ಲ. ಯಾಕೆ ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ? ಕನ್ಫ್ಯೂಷನ್ ಇಲ್ಲ ಸರ್. ಕನ್ಫ್ಯೂಷನ್ ಅಂತ ಅಂದ್ರೆ ಸರ್, ಈಗ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅಥವಾ ಇಲ್ಲ, ಬದಲಾವಣೆ ಇದೆ, ಸೂಕ್ತ ಸಮಯದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೈಕಮಾಂಡ್ ಇಂದ ಇಲ್ಲಿಯವರೆಗೆ ಕ್ಲಿಯರ್ ಕಟ್ ಆಗಿ ಯಾರೂ ಆ ಮಾತನ್ನ ಹೇಳದೇ ಇರೋದ್ರಿಂದ ಸರ್, ನಿಮಗೂ ಕೂಡ ಕ್ಲಾರಿಟಿ ಇಲ್ಲ, ಜನರಿಗೂ ಕ್ಲಾರಿಟಿ ಇಲ್ಲ, ಈವನ್ ಶಾಸಕರಿಗೂ ಕ್ಲಾರಿಟಿ ಇಲ್ಲ. ಆ ಕ್ಲಾರಿಟಿ ನಿಮಗ್ ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ಪಕ್ಷದ ಆಂತರಿಕ ವಿಚಾರಗಳನ್ನ ನಾವು ಮೀಡಿಯಾದಲ್ಲಿ ಮಾತನಾಡಬಾರ್ದು ಅಂತ ನಾನು ಯಾವಾಗಲೂ ಪ್ರತಿಪಾದಿಸ್ತಿರ್ತೀನಿ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಏನು ಬದಲಾವಣೆ ಆಗೋದಿಲ್ಲ. ಸೊ ಅದು ನಿರ್ಧಾರಗಳನ್ನ ಹೈಕಮಾಂಡ್ ಅವ್ರಿಗೆ ಏನು ಸೂಕ್ತ ಸಂದರ್ಭದಲ್ಲಿ ತಗೋತಾರೆ. ಅಲ್ಲಿವರೆಗೂ ನಮ್ಮ ಪಾಡ್ ನಾವು ಕೆಲಸ ಮಾಡ್ಬೇಕಲ್ವಾ. ಸೊ ದಟ್ ಈಸ್ ಅವರ್ ಮೋಟೋ. ಬಟ್ ಯಾವುದೇ ಒತ್ತಾಯ ಇಲ್ಲ ಅಥವಾ ಯಾವುದೇ ಬೇಡಿಕೆ ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ಪರ್ಸನಲ್ ಚಾಯ್ಸ್ ಇಲ್ಲ. ಪುನಃ ಅದನ್ನೇ ಹೇಳ್ತಾ ಇದ್ದೀರಿ, ನಿಮಗೂ ಎಲ್ಲ ಗೊತ್ತಿರೋಂಥ ವಿಚಾರ. ನಾನು ಅದನ್ನ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಮೇಡಮ್. ಅಲ್ಲ ಅಂದ್ರೆ ಇತ್ತೀಚೆಗೆ ತುಂಬಾ ನೀವು ಓಪನ್ ಆಗಿ ಅದ್ರ ಬಗ್ಗೆ ವೋಕಲ್ ಆಗಿ ಮಾತಾಡ್ತಾ ಇದ್ರಿ, ಬಟ್ ಇತ್ತೀಚೆಗೆ ತಾವು ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ದೀರಾ. ತಮಗೆ ಪಕ್ಷದಿಂದ ಏನಾದ್ರೂ ಸೂಚನೆ ಇದೆಯಾ ಸರ್? ಅಫ್ಕೋರ್ಸ್ ನನಗೆ ನೋಟಿಸ್ ಕೊಟ್ರು. ಸೊ ಹಾಗಾಗಿ ನೀವು ಅದನ್ನ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಆದ್ರೆ ನಿಮ್ಮ ನಿಲುವಲ್ಲಿ ಬದಲಾಗಿಲ್ಲ, ಆದ್ರೆ ನೀವು ಅದನ್ನ ಓಪನ್ ಆಗಿ ಮಾತಾಡ್ತಾ ಇಲ್ಲ. ಐ ಆಮ್ ನಾಟ್ ಸಪೋಸ್ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಮೀಡಿಯಾ, ಅಷ್ಟಕ್ಕೆ ನಾನು ಸೀಮಿತ. ನಾನು ಸೊ ಮಾಧ್ಯಮಗಳ ಮುಂದೆ ಮಾತನಾಡಲ್ಲ, ಆದರೆ ನಿಮ್ಮ ಮನಸ್ಸಿನ ಇಂಗಿತ ಏನಿದೆ ಅದು ಮಾತ್ರ ಬದಲಾಗಲ್ಲ ಅಂತ ನಾವು ಭಾವಿಸ್ತೀವಿ. ಅದು ಮೌನವೇ ಸಮ್ಮತಿಯ ಲಕ್ಷಣ ಅನ್ನೋದಾದ್ರೆ ನಾನು ಹಾಗೆ ಅಂತ ಅನ್ಕೊಳ್ತೀನಿ. ಈಗ ನಾನು ನಿಮ್ಮ ಹತ್ರ ಕೇಳೋದು ಒಂದೇ, ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದವರು ಅವ್ರು ಏನ್ ನಿರ್ಧಾರ ತಗೋತಾರೆ ಅದನ್ನ ನಿಮ್ಮೆಲ್ಲರ ಮುಂದೆ ಹೇಳ್ತಾರೆ. ಸೊ ಅಲ್ಲಿವರೆಗೂ ನಮ್ಮ ಏನ್ ಸರ್ಕಾರ ಇವತ್ತು ಜನರಿಗೆ ಸ್ಪಂದಿಸ್ತಾ ಇದ್ದಾರೆ, ಆ ಕೆಲಸವನ್ನ ಮಾಡೋಣ. ಜನರು ಬೇಸರ ಮಾಡ್ಕೋಬಾರ್ದು. ಪ್ರತಿದಿನ ಇದನ್ನೇ ಮಾತಾಡಿ ಎಲ್ಲೋ ಒಂದ್ ಕಡೆ ಜನರಿಗೆ ಬೇಸರ ಆಗ್ಬಿಟ್ರೆ ನಮಗೂ ಇರ್ಸು ಮುರ್ಸಾಗತ್ತೆ. ನಮ್ಮ ಡ್ಯೂಟಿನ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇನು ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ತಗೊಳಂತ ನಿರ್ಧಾರಕ್ಕೆ ನಾವೆಲ್ಲ ಹೋಗ್ಬೇಕು ಹೊರತು ಸರಾಗವಾಗಿ ಕೋಆಪರೇಷನ್ ಕೇಳ್ತೀವಿ. ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಇವಾಗ ಏನು ಸದನ ಬಂದಿದೀವಿ, ಸಮಸ್ಯೆಗಳು ಏನೇನಿದೆ ಅದು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಇವತ್ತೇನು ಗ್ಯಾರಂಟಿ ಕೊಟ್ಟಿದೀವಿ ಅದ್ರ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು, ಇನ್ನು ಜನರ ಜೊತೆ ನಿಂತು ಬೆರೆತು ಯಾವ ರೀತಿ ನಾವು ಸ್ಪಂದಿಸಬೇಕು, ಅಷ್ಟೇ ನಮ್ಮ ದೃಷ್ಟಿ. ಎಕ್ಸಾಕ್ಟ್ಲಿ, ನಮಗೂ ಅದೇ ಆಶಯ ಇತ್ತು ಸರ್. ಬಟ್ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಲ್ಲಲ್ಲಿ ಕೆಲವು ಭಿನ್ನರಾಗಗಳು, ಅಲ್ಲಲ್ಲಿ ಒತ್ತಡಗಳು, ತಮ್ಮಿಂದಲೂ ಕೂಡ ಕೆಲವೊಂದು ಮಾತುಗಳು ಬಂದಿದ್ರಿಂದ ಇದು ಬಹಳಷ್ಟು ಗರಿಗೆದರುತ್ತೆ ಅಷ್ಟೇ. ಬಟ್ ನಮ್ಮ ಒತ್ತಾಸೆನೂ ಅಷ್ಟೇ, ರಾಜ್ಯದಲ್ಲಿ ಸುಗಮವಾಗಿ ಆಡಳಿತ ನಡಿಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಹೇಳೋದಿಷ್ಟೇ, ಬಿಜೆಪಿಯವರು ನಿಮ್ಮನ್ನ ಬಳಸ್ಕೊಂಡು ಯಾವ್ದಾರ ರೀತಿಲಿ ಹೇಳಿಕೆಗಳನ್ನ ಸಿಲುಕಿಸಿ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಡ್ತಾರೆ. ಅದಕ್ಕೆ ಯಾವ ನಮ್ಮ ಪಕ್ಷದ ಎಲ್ಲಾ ಶಾಸಕರು ಬದ್ಧತೆಯಲ್ಲಿದ್ದಾರೆ, ಯಾವ ಗೊಂದಲಕ್ಕೂ ಅನುವು ಮಾಡಿಕೊಡಲ್ಲ. ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ. ಕಾಂಗ್ರೆಸ್ ಪಕ್ಷ ಒಂದೇ ಬಣ. ಏನ್ ಸರ್, ನಾವೇನ್ ಚಿಕ್ಕ ಮಕ್ಳ ನಮ್ಮನ್ನ ಟ್ರ್ಯಾಪ್ ಮಾಡೋದಕ್ಕೆ? 21 ವರ್ಷದಿಂದ ಮಾಧ್ಯಮದಲ್ಲಿ ಇದೀವಿ ಸರ್. ಚಾಕ್ಲೇಟ್ ಕೊಟ್ರೆ ಓಡೋಗುವಂತ ಮಕ್ಕಳು ನಾವಲ್ಲ, ನಾವು ಬದ್ಧತೆ ಇರುವಂತ ಪತ್ರಕರ್ತರು. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮ್ಮನ್ನ ಹೇಳ್ತಾ ಇಲ್ಲ, ನೀವು ನಮ್ಮನ್ನ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಮಾಡ್ತಾ ಇದೀರಾ ಅಂತದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ ನೋಡಿದ್ರಲ್ಲ ರಾಮ್, ಡೆಫಿನೆಟ್ಲಿ ಮಾತು ಬದಲಾಗಿದೆ, ಚಿಂತನೆ ಬದಲಾಗಿದೆ ಮತ್ತು ಅವರು ಮಾತಾಡ್ತಾ ಇರುವಂತಹ ಮಾತುಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿ ರಂಗನಾಥ್ ಅವರ ಮಾತಿನಲ್ಲಿ ಹೈಕಮಾಂಡ್ ನ ಏನು ಆದೇಶ ಇದೆ ಆ ಆದೇಶಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ಬೇಕು, ಅದನ್ನ ಮೀರಿ ಒಂದ್ ಮಾತು ಮಾತಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಅಧಿವೇಶನದವರೆಗೆ ಯಾವ ನಾಯಕರುಗಳು ಕೂಡ ಮಾತಾಡಲ್ಲ ಅಂತ ಅನ್ಸುತ್ತೆ. ಅದರ್ವೈಸ್ ಆಲ್ಸೋ ಇವತ್ತು ಸಂಜೆ ಏನೋ ಒಂದಿಷ್ಟು MLA ಗಳ ಮೀಟಿಂಗ್ ಇದೆಯಂತೆ. ರಂಗನಾಥ್ ಅವರು ಆ ಮೀಟಿಂಗ್ ಮಾಡ್ತಾರೆ ಅನ್ನುವಂತ ಸುದ್ದಿ ನನಗೆ ಈಗ ಈ ಒಂದು ವಿಧಾನಸಭೆಯ ಪಡಸಾಲೆಯಲ್ಲಿ ಕೇಳಿ ಬಂತು. ಆ ತರದ್ದೇ ಏನಾದ್ರೂ ಬೇರೆ ಬೇರೆ ಮೀಟಿಂಗ್ ಗಳಾಗ್ತಾವ, ಆ ಒಂದು ಸಾಧ್ಯತೆಯನ್ನ ಕೂಡ ಅಲ್ಲಗಳೆಯುವಂತಿಲ್ಲ. ರಾಮ್, ಅದರ್ವೈಸ್ ತಮಗೆ ಏನಾದ್ರೂ ಸಮಯದ ಅಭಾವ ಇದೆಯಾ ಅಥವಾ ಕೆನ್ ಐ ಕಂಟಿನ್ಯೂ ವಿತ್ ದಿ MES ಇದು ವಿಷಯ?